ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಿನ್ನೆ ದಿನ ನಾವು ಸೇರಿದಾಗ ಒಂದು ಜೇನು ನೊಣದಿಂದ ಏನು ಪಾಠವನ್ನು ಕಲಿತೆ ಅಂತ ಅವಧೂತ ರಾಜನಿಗೆ ಹೇಳಿದ್ದನ್ನು ನೋಡಿದ್ದೇವೆ ಪ್ರಕೃತಿಯ ಪಾಠದಲ್ಲಿ. ಇದುವರೆಗೂ ನಾವು ನೋಡಿರೋದು ಪಂಚಭೂತಗಳು, ಸೂರ್ಯ, ಚಂದ್ರ, ಪಾರಿವಾಳ, ಹೆಬ್ಬಾವು, ಸಮುದ್ರ, ಚಿಟ್ಟೆಹುಳು, ಜೇನುನೊಣ. ಮುಂದೆ ಒಂದು ಆನೆಯಿಂದ ಏನು ಪಾಠವನ್ನು ಕಲಿತೆ ಅಂತ ಅವಧೂತ ರಾಜನಿಗೆ ಹೇಳ್ತಾನೆ. ನಾನೊಂದು ಆನೆಯಿಂದ ಒಂದು ಪಾಠವನ್ನು ಕಲಿತೆ. ಆನೆ ಅತಿ ಬಲಿಷ್ಠವಾದ ಪ್ರಾಣಿ, ಆದರೂ ಸಹ ಒಂದು ಸಣ್ಣ ಒಂದು ಕೋಲಿಗೆ ಗೂಟಕ್ಕೆ ಕಟ್ಟಾಕಿರುವಂಥ ಒಂದು ಕಾಲಿಗೆ ಚೈನ್ ಕಟ್ಟಾಕಿದರೆ ಅದನ್ನೇ ಬಲವಾದ ವಸ್ತು ಅಂತ ತಿಳ್ಕೊಂಡು ಆನೆ ಎಲ್ಲಿಗೂ ಮಿಸ್ಕಾಡೋಕ್ಕಾಗ್ದಿರ, ನಡೀದಿರ ಅಲ್ಲೇ ನಿಂತಿರುತ್ತೆ. ಅದು ಮಾವುತ ಹೇಳ್ದಾಗ ಕೂತ್ಕೊಂಡು ಕೇಳ್ಕೊಂಡಿರುತ್ತೆ. ಆ ಕೋಲನ್ನ ಒಂದು ಸಣ್ಣ ಕೋಲು ಇಟ್ಕೊಂಡಿರ್ತಾನೆ ಆ ಮಾವುತ. ಅದನ್ನು ತೋರಿಸಿದ್ರೆ ಆನೆ ಹೆದರಿ ನಡುಗುತ್ತೆ. ಅದರ ಒಂದು ಬಲದ ಪರಿಜ್ಞಾನವೇ ಆನೆಗಿರೋದಿಲ್ಲ. ಒಂದು ಸರ್ತಿ ಅದು ಕಾಲು ಜಾಡಿಸಿದ್ರೆ ಅದು ಕಟ್ಟಾಕಿರೋವಂಥ ಒಂದು ಇದ್ರ ಸಮೇತ, ಮರದ ಒಂದು ಗೂಟದ ಸಮೇತ ಕಿತ್ತು ಬಂದು ಆ ಮಾವುತನಿಗೆ ಉಳಿಗಾಲವಿಲ್ದಾಗ ಮಾಡ್ಬೋದು ಆನೆ. ಆದರೆ ಅದು ಹೆದರ್ಕೊಂಡು ನಡುಗ್ತಾ ಇರುತ್ತೆ. ಅದರ ಒಂದು ಬಲದ ಪರಿಜ್ಞಾನವೇ ಅದಕ್ಕಿರೋದಿಲ್ಲ. ಹಾಗೆ ನಾವು ನಮ್ಮ ಬಲದ ಜ್ಞಾನವಿಲ್ಲದೆ ಇರಬಾರ್ದು, ಅರಿವಿಲ್ಲದೆ ಬದುಕಬಾರದು. ನಮ್ಮ ಜ್ಞಾನ ಅಥವಾ ನಮ್ಮ ಶಕ್ತಿ ಎಷ್ಟಿದೆ ಅಂತ ಮೊದಲು ನಾವು ತಿಳ್ಕೊಳ್ಬೇಕು ಅನ್ನೋದನ್ನು ಒಂದು ಆನೆಯಿಂದ ಕಲಿತೆ ಅಂತ ಅವಧೂತ ಹೇಳ್ತಾನೆ. ಈಗ ಅವಧೂತ 24 ಮಂದಿಯಲ್ಲಿ ಪಂಚಭೂತಗಳಾಯಿತು, ಸೂರ್ಯ ಆಯಿತು, ಚಂದ್ರ ಆಯಿತು, ಪಾರಿವಾಳ, ಹೆಬ್ಬಾವು, ಸಮುದ್ರ, ಚಿಟ್ಟೆಹುಳು, ಜೇನುನೊಣ, ಆನೆ, ಇಷ್ಟರಿಂದ ಏನು ಪಾಠ ಕಲಿತೆ ಅಂತ ಹೇಳ್ತಾ ಇದ್ದಾನೆ. ಈಗ ಜಿಂಕೆಯಿಂದ ಒಂದು ಪಾಠವನ್ನು ಕಲಿತಿದ್ದೀನಿ ನಾನು ಅಂತ ಹೇಳ್ತಾನೆ. ಏನು ಕಲಿತಾ ಜಿಂಕೆಯಿಂದ? ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಗೋರಿ ಅಂತ ಹೇಳಿ ಒಂದು ಸಂಗೀತದಲ್ಲಿ ಒಂದು ಟ್ಯೂನ್ ಇದೆ. ಅದು ಶಾಸ್ತ್ರಬದ್ಧವಾದ ಸಂಗೀತದಲ್ಲ, ಆದರೆ ಸ್ಪೆಷಲಿ ಅದು ಜಿಂಕೆಗಳನ್ನು ಮೋಡಿ ಮಾಡಲಿಕ್ಕೆ ಇರೋವಂಥ ಟ್ಯೂನು, ಗೋರಿ ಅಂತ ಟ್ಯೂನ್ ಅದು. ಅದನ್ನು ಕೇಳಿದರೆ ಜಿಂಕೆಗಳು ಮಾರಿ ಹೋಗಿ ಅದರ ಸೆಳೆತಕ್ಕೆ ಬಲಿಯಾಗಿ ಎಲ್ಲಿಂದ ಬರ್ತಾ ಇದೆ ಅಲ್ಲಿಗೆ ಬಂದು ತಾವೇ ಸಿಕ್ಕಿ ಬೀಳ್ತವೆ. ಸಾಮಾನ್ಯವಾಗಿ ಕಾಡಿನಲ್ಲಿ ಈ ಬೇಡರು ಪ್ರಾಣಿಗಳನ್ನು ಹಿಡಿಯೋರು, ತಿನ್ನುವಂಥವರು ಹಿಡಿದು ಈ ಟ್ಯೂನನ್ನು ಕಲ್ತಿರ್ತಾರೆ. ಅವರು ಇದನ್ನು ನುಡಿಸಿದಾಗ ಅಥವಾ ಹೇಳಿದಾಗ ಬಾಯಿನಲ್ಲಿ ಜಿಂಕೆಗಳು ಬಂದು ಅವರ ಹಿಡಿತಕ್ಕೆ ಬೀಳುತ್ತವೆ. ಹಾಗೆ ನಾವು ಇದರಿಂದ ಏನು ಕಲಿಬೇಕು ಅಂದರೆ, ಯಾರೊಬ್ಬರೂ ಹೇಳಿದ ಮಾತಿಗೆ ಕಿವಿಗೊಡದೆ, ಬಲಿಯಾಗದೆ, ಆ ಸೆಳೆತಕ್ಕೆ ಬಲಿಯಾಗದೆ, ಸಂಸಾರದ ಸೆಳೆತಕ್ಕೆ ಬಲಿಯಾಗದೆ, ನಾವು ನಮ್ಮತನವನ್ನು ಉಳಿಸ್ಕೊಂಡು, ನಮ್ಮ ಜ್ಞಾನವನ್ನು ನಾವು ಉಳಿಸ್ಕೊಂಡು ಭಗವಂತನೆಡೆಗೆ ನಮ್ಮ ಮನಸ್ಸನ್ನು ಕಳಿಸ್ಬೇಕು ಅನ್ನೋದನ್ನು ಹಿಡಿಬೇಕು, ತೋರಿಸ್ಬೇಕು ಮನಸ್ಸನ್ನು ಅಂತ ಹೇಳೋದನ್ನು ಕಲಿತೆ ನಾನು ಅಂಥೇಳಿ ಅವಧೂತ ರಾಜನಿಗೆ ಹೇಳ್ತಾನೆ. ಇದು ಭಗವಂತನೆಡೆಗೆ ನಮ್ಮ ಮನಸ್ಸನ್ನು ನಾವು ಎಲ್ಲೇ ಇದ್ರೂ ಯಾರೊಬ್ಬರ ಕೈಗೂ ನಮ್ಮ ಮನಸ್ಸನ್ನು ಕೊಡದೆ ನಮ್ಮ ತನವನ್ನು ಉಳಿಸ್ಕೋಬೇಕು ಅನ್ನೋದನ್ನು ಹೇಳ್ತಿರೋವಂಥ ಮಾತು. ಇಲ್ಲಿಗೆ ಇವತ್ತಿನ ಚಿಂತನವನ್ನು ಉಪಸಂಹಾರ ಮಾಡೋಣ. ನಾಳೆಯ ದಿನ ಒಬ್ಬ ಜೇನು ನೊಣವನ್ನು ಹಿಡಿದು ಜೇನನ್ನು ಮಾರೋನು, ಅವನಿಂದ ಏನು ಪಾಠ ಕಲಿತೆ ಅನ್ನೋದನ್ನು ನೋಡೋಣ ಅಂತ ಹೇಳ್ತಾನೆ. ನಾಳೆ ದಿನ ಸೇರಿದಾಗ ನೋಡೋಣ. ಅಲ್ಲಿವರೆಗೂ ಕೃಷ್ಣಾರ್ಪಣ.